ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದಿಂದ ಮೊದಲನೇ ವಿಡಿಯೋ ಇವತ್ತು ನಂದು. ಹೊಸ ವರ್ಷದ್ದು ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಸೊ ಏನಕ್ಕಂದರೆ ವರ್ಷ ಪೂರ್ತಿ ವೀಡಿಯೋಸ್ ಮಾಡಿಕೊಂಡು ಯೂಟ್ಯೂಬನ್ನ ಇನ್ನೂ ಸ್ವಲ್ಪ ಬೆಳೆಸೋಣ ಅಂತ. ಸೊ ಈ ವರ್ಷದಿಂದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. 2025 ಎಲ್ಲರೂ ಕಂಡಂಥ ಕನಸು ನನಸಾಗಲಿ. ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ. 2024 ಯಾರಿಗೆ ಏನೆಲ್ಲ ಸಕ್ಸಸ್ ಆಗಲಿಲ್ಲ ಅದೆಲ್ಲ 25 ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಹೊಸ ವರ್ಷ ಅಂತ ಹೇಳೋದಕ್ಕಿಂತ ನನ್ನ ಮುದ್ದು ಮಗನ 3ನೇ ವರ್ಷದ ಹುಟ್ಟುಹಬ್ಬ. ಸೊ ಅದು ಒಂದು ಖುಷಿ ಇದೆ. ಅವನು ಯಾರೂ ಅಲ್ಲ, ನಾನು ತೋರಿಸ್ತೀನಿ ಯಾರು ಅಂತ. ನೋಡಿ, ಇವನೇ ನನ್ನ ಮಗ. ಇವನಿಗೆ ಇವತ್ತಿಗೆ 3 ವರ್ಷ ಆಯಿತು. ಸೊ ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ. ಇವನು ನಮ್ಮ ಮನೆಗೆ ಬಂದು 3 ವರ್ಷ ಆಯಿತು. ಸೊ ಇವತ್ತಿಗೆ ಇವನ ಹುಟ್ಟುಹಬ್ಬಕ್ಕೆ 3 ವರ್ಷ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಗ್ತಾಯಿದೆ ನಮಗೆ. ಏನಕ್ಕಂದರೆ ಅವನು ಬಂದ ಮೇಲೆ ನನ್ನ ಲೈಫಲ್ಲಿ ತುಂಬ 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 ಚೇಂಜಸ್ ಆಗಿದೆ. ಸೊ ಎಲ್ಲರಿಗೂ ಎಲ್ಲರ ಲೈಫಲ್ಲಿ ಒಂದು ಚೇಂಜಸ್ ಅಂತ ಇರುತ್ತೆ ಅಲ್ವಾ. ಆ ಚೇಂಜಸ್ ಅಂತ ಆಗಿರೋದೇ ನನಗೆ ನಮ್ಮ ಮಗ ಬಂದಿದ ಮೇಲೆ. ಸೊ ಅವನ ಹುಟ್ಟುಹಬ್ಬನೂ ಇವತ್ತಿದೆ. ಸೊ ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ, ನಾನು ಮತ್ತು ನನ್ನ ಮಗ. ಆ್ಯಕ್ಚುಲಿ ನಾನು, ನನ್ನ ಮಗ ಮತ್ತು ನನ್ನ ಯಜಮಾನ ನಾವು ಮೂರೊಳಗೆ ಹೋಗಬೇಕಾಗಿತ್ತು. ಸೊ ಅವನಿಗೆ ಬರಲಿಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ ಅವನು ಬೆಳಿಗ್ಗೆ ಅವ್ರ ಅಮ್ಮನ ಕರ್ಕೊಂಡು ಡಯಾಲಿಸಿಸ್ಗೆ ಹೋಗಿದ್ದಾನೆ. ಸೊ ಅಲ್ಲಿ ಟೆಂಪಲ್ ಇದೆ, ನಾನು ಅಲ್ಲೇ ಹೋಗ್ತೇನೆ ಅಂತ ಹೇಳ್ದೆ. ಸೊ ಹಾಗಾಗಿ ಇವಾಗ ನಾನು ನನ್ನ ಮಗ ಫಸ್ಟ್ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಿ ಬಂದು ನನ್ನ ಮುದ್ದು ಮಗನ ಬರ್ಡೇಗೆ ಸ್ಮಾಲಾಗಿ ಒಂದು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು. ಹೋಗಿ ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮಗ ಹೋಗ್ತಾ ಇದ್ದೀವಿ. ಸೊ ಮನೆ ಹತ್ರ ಅಂತಂದರೆ ಒಂದು 2 ಕಿಲೋಮೀಟರ್ ಇದೆ. ನಮ್ಮ ಮನೆ ದೇವರು ಶ್ರೀಕೃಷ್ಣ. ಸೊ ಮನೆ ದೇವರ ಟೆಂಪಲಿಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಸೊ ಅದೊಂದು ತುಂಬ ಖುಷಿ ಇದೆ. ತುಂಬ ಟ್ರಾಫಿಕ್ ಇದೆ ಇವತ್ತು. ನ್ಯೂ ಇಯರ್ ಆದ್ರೂ ಟ್ರಾಫಿಕ್ ಇದೆ. ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಡ್ರೈವ್ ಮಾಡೋ ಟೈಮಲ್ಲಿ ಜಾಸ್ತಿ ನಾವು ವೀಡಿಯೋಗೆ ಫೋಕಸ್ ಮಾಡಲ್ಲ. ಸೊ ಏನಕ್ಕಂದರೆ ನಿಮಗೇನೆ ಗೊತ್ತು, ನಾವು ಯಾರೇ ಆದ್ರೂ ಫಸ್ಟ್ ಸೇಫಾಗಿ ಡ್ರೈವ್ ಮಾಡಬೇಕು. ಎಲ್ಲರೂ ಸೇಫಾಗಿ ಡ್ರೈವ್ ಮಾಡಿ. ಆದಷ್ಟು 2 ವೀಲರಲ್ಲಿ ಹೋಗುವಾಗ ಹೆಲ್ಮೆಟನ್ನು ಹಾಕ್ಕೊಳ್ಳಿ. ನಾನು ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದ್ದೀನಿ ಹೆಣ್ಮಕ್ಳನ್ನ, ತುಂಬ ಜನರು ಹೆಲ್ಮೆಟ್ ಹಾಕಲ್ಲ ಅಂತ ಏನಿಲ್ಲ. ಬಟ್ ತುಂಬ ಜನರು ಹೆಲ್ಮೆಟ್ ಹಾಕಲ್ಲ. ಅದೇನು ಅಂತ ಗೊತ್ತಿಲ್ಲ. ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತನೋ ಅಥವಾ ಅವರು ಬ್ಯೂಟಿಯಲ್ಲಿ ಎಲ್ಲರಿಗೂ ಕಾಣಿಸಲ್ಲ ಅಂತನೋ ಗೊತ್ತಿಲ್ಲ, ಹೆಲ್ಮೆಟ್ ಹಾಕದೆ ಹೋಗ್ತಾರೆ. ಬಟ್ ಆ ತಪ್ಪನ್ನ ಯಾರು ಮಾಡಬೇಡಿ. ನಾನಂತೂ ಹೆಲ್ಮೆಟ್ ಹಾಕದೆ 1 ಕಿಲೋಮೀಟ್ರ್ ಸಹ ನಾವು ಹೋಗಲ್ಲ. ಸೊ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ಇವನ್ ಕಾರಾದರೂ ಸರಿ ಡ್ರೈವ್ ಮಾಡುವಾಗ ಸೇಫಾಗಿ ಡ್ರೈವ್ ಮಾಡಿ. ಸೊ ಹುಷಾರಾಗಿ ಹೋಗಿ ಅಂತ ಎಲ್ಲರಿಗೂ ಹೇಳ್ತೀನಿ. ಇವಾಗ ನಾವು ನಿಯರ್ ಟೆಂಪಲ್ ಹತ್ತಿರ ಇದ್ದೀವಿ. ಸೊ ಇನ್ನೊಂದಾಗಲೇ ಹೇಳಕ್ಕೆ ಮರ್ತೋದೆ ನಾನು, ದಯವಿಟ್ಟು ಸೀಟ್ ಬೆಲ್ಟ್ ಸಹ ಹಾಕ್ಕೊಡಿ. ಆಗಲೇ ನಾನು ಪೆಟ್ರೋಲ್ ಹಾಕ್ಸಿದೆ. ಸೊ ಹಾಗಾಗಿ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸೊ ಸ್ವಲ್ಪ ಮುಂದೆ ಬಂದು ಹಾಕ್ಕೊಂಡೆ. ಸೀಟ್ ಬೆಲ್ಟ್ ಹಾಕದೆ ದಯವಿಟ್ಟು ಡ್ರೈವ್ ಮಾಡಬೇಡಿ. ಏನೇ ಒಂದು ಇದಾದರೂ ಸೀಟ್ ಬೆಲ್ಟ್ ನಮ್ಮನ್ನು ಸೇಫ್ ಮಾಡುತ್ತೆ. ಸೊ ಆ ಉದ್ದೇಶದಿಂದ ದಯವಿಟ್ಟು ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೊಂಡು ಡ್ರೈವ್ ಮಾಡಿ, ಓಕೆನಾ. ಇವಾಗ ನಾವು ನಿಯರ್ ಟೆಂಪಲ್ ಹತ್ರ ಇದ್ದೀವಿ. ನಮ್ಮ ಮನೆ ದೇವರಾದ ಶ್ರೀಕೃಷ್ಣ ಪರಮಾತ್ಮ ಟೆಂಪಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರಶ್ ಇದೆ, ಎಲ್ಲಿ ಪಾರ್ಕ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ಮ ಕೃಷ್ಣ ಟೆಂಪಲ್ ಬಂತು. ನೋಡಿ, ನಾವಿವಾಗ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ, ಆದರೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬಂದಾಯಿತು. ಟೆಂಪಲಲ್ಲಿ ಪೂಜೆ ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಪೂಜೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ
ಹೋಗಿದೆ, ಫುಲ್ ಹೋಗಿದ್ದಾನೆ. ಯಾವುದಾದ್ರೂ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಇವಾಗ ಟೆಂಪಲೆಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದೋ. ಮನೆ ಹತ್ರ ಅಂತಂದರೆ ಇಲ್ಲೊಂದು ಹೋಟೆಲ್ ಇದೆ, ಉಡುಪಿ ಉಪಹಾರ ಅಂತ. ಸೊ ಅಲ್ಲಿಗೆ ಇವಾಗ ಹೋಗಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗಬೇಕು. ಅಂದರೆ ಮಾರ್ನಿಂಗ್ ಎದ್ದಿದ್ದು, ಮಾರ್ನಿಂಗಿಂದ ಏನೂ ತಿನ್ನಲಿಲ್ಲ. ಸೊ ನನಗೆ ಎದ್ದಿದ ತಕ್ಷಣ ಕಾಫಿ ಕುಡಿದು ರೂಢಿ ಇಲ್ಲ. ಸೊ ಹಾಗಾಗಿ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಏನಿದೆ ಬ್ರೇಕ್ಫಾಸ್ಟ್ ಗೊತ್ತಿಲ್ಲ. ನಾನು ಬ್ರೇಕ್ಫಾಸ್ಟ್ ಮಾಡೋದು ಪೊಂಗಲ್ ಬಿಸಿಬೇಳೆ ಮಾತ್ರ. ಅವೆರಡೂ ಇಲ್ಲ ಅಂತಂದರೆ ನಾನು ಬ್ರೇಕ್ಫಾಸ್ಟೇ ಮಾಡಲ್ಲ. ಸೊ ನೋಡೋಣ ಏನಿದೆ ಅಂತ. ನಾನು ನನ್ನ ಮಗ ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ನಾನು ಫಸ್ಟ್ ಟೈಮು ಮಸಾಲೆ ದೋಸೆ ತೊಗೊಂಡು ಬಿಸಿಬೇಳೆ ತರ್ತಿದ್ದೀನಿ, ಪೊಂಗಲ್ ತಗೋತಾ ಇದ್ದೆ. ಬಟ್ ಫುಲ್ ನನ್ನಿಂದ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೇಗಿದೆ ಅಂತ. ಫಸ್ಟ್ ಟೈಮ್ ತಿಂತೋದು ನೋಡಿ, ಬ್ಯಾಟಿಂಗ್ ಮಾಡ್ತಾ ಇದ್ದೇನೆ. ಹೋಟೆಲ್ಗೆ ಹೋಗೋ ಆಯಿತು. 2 ಮಸಾಲೆ ದೋಸೆ ತೊಗೊಂಡು, ನಾನು ಆಗಲೇ ಹೇಳಿದಾಗೆ ನನಗೆ ಪೊಂಗಲ್ ಬಿಸಿಬೇಳೆ ಬಾತ್ ಬಿಟ್ಟರೆ ನನ್ನ ಮಸಾಲೆ ದೋಸೆ ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಆದರೂ ಟ್ರೈ ಮಾಡೋಣ ಅಂತ ಇವತ್ತು ತೊಗೊಂಡೆ. ಆಫ್ ಮಾತ್ರ ತಿನ್ನೋಕ್ಕಾಗಿದೆ, ಆಫ್ ಆಗೇ ಇಟ್ಟೆ. ಮತ್ತು ನನಗೆ ಹೋಟ್ಲ್ ಕಾಫಿನೂ ಆಗಲ್ಲ. ಎಲ್ಲರೂ ಹೋಟ್ಲ್ ಫುಡ್ ಅಂದರೆ ತುಂಬಾ ಲೈಕ್ ಮಾಡ್ತಾರೆ. ಇವನಿಗಂತೂ ಹೋಟ್ಲು ಫುಡ್ ಅಂದರೆ ತುಂಬ ಇಷ್ಟ. ಅವನಿಗೂ ಅಷ್ಟೇ, ಅವನ ಡ್ಯಾಡಿಗೂ ಅಷ್ಟೇ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರಿಗೂ ಹೋಟ್ಲ್ ಫುಡ್ ಅಂದರೆ ತುಂಬ ಇಷ್ಟ. ನನಗೆ ಫುಲ್ ಅಪೋಸಿಟ್. ಅದಕ್ಕೆ ನನಗೆ ಹೋಟ್ಲ್ ಫುಡ್ ಅಂದ್ರೇ ನನಗಾಗಲ್ಲ. ಸೊ ಇವಾಗ ಒಂದು ಮಸಾಲೆ ದೋಸೆ ತೊಗೊಂಡೆ, ಆಫ್ ಅಲ್ಲೇ ಇಟ್ಟೆ. ಕಾಫಿ ಅಷ್ಟೇ ಸ್ವಲ್ಪ ಕುಡಿಬೇಕಲ್ಲ ಅಂತ. ನನಗೆ ಅಷ್ಟು ಇಷ್ಟ ಆಗಲ್ಲ. ಮನೆ ಕಾಫಿ ಅಂದರೆ ನನಗೆ ತುಂಬಾ ಇಷ್ಟ ನನಗೆ. ಸೊ ಇವನಿಗೆ ಹೋಟ್ಲಲ್ಲಿ ಹೋದರೆ ಇವನು ಇವತ್ತಿನವರೆಗೂ ಮಸಾಲೆ ದೋಸೆ ಬಿಟ್ಟರೆ ಬೇರೆ ಏನು ತಗೊಂಡು ತಿಂದಿದ್ದೇ ಗೊತ್ತಿಲ್ಲ ನಮಗೆ. ಮಸಾಲೆ ದೋಸೆ ಮಾತ್ರ ತಿಂತಾನೆ. ಹೋಟ್ಲು ಕಾಫಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಇವನಿಗೆ. ಸೊ ಅವ್ನು ಫುಲ್ ತಿನ್ಕೊಂಡ. ನಾನು ಹಾಗೆ ಇಟ್ಬಿಟ್ಟು ಬಂದೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮ ಮಕ್ಕಳು ಮಾತ್ರ ಇದ್ದಾರೆ. ಹೋದ್ಮೇಲೆ ಕೇಕ್ ಕಟ್ ಮಾಡಬೇಕು ನಮ್ಮ ಮಗಂದು. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇವಾಗ ನಾವು ಮನೆಗೆ ಬಂದೋ. ಸೊ ಮನೆಯೊಳಗೆ ಹೋಗಬೇಕು. ಇವಾಗ ನೋಡಿ ನಮ್ಮ ಮಕ್ಕಳು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಎಷ್ಟೋ ಟೈಮ್ ಅವ್ರನ್ನ ಬಿಟ್ಟು ಇದ್ದ ರೇಂಜಿಗೆ ಅವರು ಇದು ಮಾಡ್ತಾರೆ. ಇವಾಗ ತಾನೇ ಬಿಟ್ಟು ಮನೆಯಿಂದ ಹೋಗಿ ಒಂದು ½ hour ಆಗಲಿಲ್ಲ. ಆದರೂ ನೋಡಿ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಹಾಯ್ 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 ಹೇಳು ಹೇಳು. ಓಕೆ ಓಕೆ ಹಲೋ ಹೇಳು. ಓಲೆ ಓಲೆ ಏನು 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 ಅಲ್ಲಿ ನೋಡು. ಇಲ್ಲೇ ಇಂಜತ್ ಓಲೆ 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 ಆಯ್ ಶಿಟಿ. ಹಾಯ್ ಹಾಯ್ ಬ್ರುನು. ಹಾಯ್ ಶಿಟಿ ಹಾಯ್ ಶಿಟಿ ಹಾಯ್ ಹಾಯ್. To you, happy birthday to you. ನಡ ಮುದ್ದು ಬಂಗಾರಿಕೆ ಹ್ಯಾಪಿ ಬರ್ಡೇ ಟು ಯು ಮಗನೇ. ಇದು ಬಂಗಾರಿ ಮಗನೇ. ಹ್ಯಾಪಿ ಬರ್ಡೇ ಚಿನ್ನಮ್ಮ. ಲವ್ ಯು ಮಮ್ಮ. ನೋಡಿ ನನ್ನ ಮುದ್ದು ಕಂದನ ಬರ್ಡೇ ಸ್ಮಾಲ್ ಆಗಿ ಮಾಡ್ದೋ. ಬಿಕಾಸ್ ನಾವೆಲ್ಲ ಮಕ್ಕಳದು ಅಷ್ಟೇ, 3 ಮಕ್ಕಳದು ಅಷ್ಟೇ. ಇವಳದು 1 year ಬರ್ಡೇ ಆಯಿತು, ಗ್ರ್ಯಾಂಡಾಗಿ ಮಾಡಿದ್ದು. ಇವೊಂದು ಫಸ್ಟ್ ಇಯರ್ ಬರ್ಡೇನ ಗ್ರ್ಯಾಂಡಾಗಿ ಮಾಡಿದ್ದು. ಇನ್ನು ಇಲ್ಲಿ ಪುಟ್ಟ ಕಂದ ಇದ್ದಾನಲ್ಲ, ಈ ಪುಟ್ಟ ಕಂದನಿಗೆ ಇನ್ನೂ 1 year ಆಗಲಿಲ್ಲ. ಸೊ ಅವನು 1 year ಬರ್ಡೇನ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲ್ಲಿಂದ ನಾವು ಈ ಥರ ಸಿಂಪ್ಲಿಯಾಗಿ ಮಾಡ್ತೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಮ್ಮದು ಸ್ಮಾಲ್ ವಿಡಿಯೋ. ಏನಕ್ಕಂದರೆ ಇದ್ರ ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬಾ ಕೆಲಸ ಇದೆ. ಮಧ್ಯಾಹ್ನಕ್ಕೆ ಲಂಚ್ ಇನ್ನೂ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲು ಬರುತ್ತೆ. ಸೊ ಹೊಸ ವರ್ಷಕ್ಕೆ ಒಂದು ವಿಡಿಯೋ ಇರಲಿ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ಲೈಫ್ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಮಿನಿ ವ್ಲಾಗ್ ಮಾಡಿದ್ದೀನಿ. ನನ್ನ ಮಗನ ಬರ್ಡೇನೂ ಇರೋದ್ರಿಂದ ಸೊ ಮಿನಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.